ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರ ನೇತೃತ್ವದಲ್ಲಿ ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ 103ನೇ ವಾರದ ಜನಸಂಪರ್ಕ ಸಭೆ ಯಶಸ್ವಿಯಾಗಿ ನಡೆಯಿತು. ಈ ಸಭೆಯಲ್ಲಿ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗವಹಿಸಿದ್ದು, ರೈತರು ಮತ್ತು ಸಾರ್ವಜನಿಕರಿಂದ ಬಂದ ಕುಂದುಕೊರತೆಗಳನ್ನು ಶಾಸಕರು ಗಮನದಿಂದ ಆಲಿಸಿದರು. ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಗಿದ್ದು, ಉಳಿದ ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾಟ್ಸಪ್ ಮೂಲಕ ಪಿಡಿಎಫ್ ರೂಪದಲ್ಲಿ ಕಳುಹಿಸಿ ಮುಂದಿನ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳಡಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಜೊತೆಗೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸುವವರು ಜನಸಂಪರ್ಕ ಸಭೆಗೆ ಹಾಜರಾದರೆ ಒಂದೇ ವಾರದೊಳಗೆ ಮಂಜೂರು ಪತ್ರ ನೀಡಲಾಗುವುದು ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದರು. ಈ ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸೇರಿದಂತೆ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮನೆ ಗ್ರಾಂಟ್ ಕೊಡಿಸ್ತೀವಿ. ಅರ್ಜಿ ಹಾಕಿರೋದಲ್ಲಿ ಆನ್ಲೈನ್ ಅರ್ಜಿ ಹಾಕಿದ್ಯಾ? ಇಲ್ಲ. ಮತ್ತೆ ಅರ್ಜಿ ಹಾಕ್ತಿದ್ರೆ ಅಲ್ಲ, ಅದು ರೆಕಾರ್ಡ್ ಪಾಣಿ ಎಲ್ಲ ಬೇಕಲ್ಲ, ಅದು ಪಾಣಿ ಎಲ್ಲ ಇದೆ. ಯಾವುದು ನೀವು ಇಲ್ಲಿ ಬರೀ ಕನ್ಕೆರೆ ಬಂದ್ರು, ನೀವು ಇಲ್ಲಿ ಯಾರಿಗೆ ಹೇಳ್ತೀನಿ ಒಂದು ಕಾಣಿ. ಅದೇ ಸರ್, ಕೊಪ್ಪೂರು ಸಬ್ ಸೆಂಟ್ರಲ್ಲಿ ಬ್ರಾಣನ ಆಶಾದಾರನ ತೆಗಿತಾ ಇದ್ದಾರೆ. ಯಾಕೆ ಈಗ 17 ವರ್ಷದಿಂದ ಮಾಡಿದ್ದೀವಿ ನಾವು. ಈ ಸಡನ್ ಜನಸಂಖ್ಯೆ ಕಮ್ಮಿ ಐತೆ ಅಂತ ತೆಗಿತಾವ್ರೆ. ಅದಕ್ಕೆ ನೀವು ಸ್ವಲ್ಪ ಅಧಿವೇಶನದಲ್ಲಿ ಶನಿವಾರಲೇ ಅವರು ಅಲ್ಲ ರೆಗ್ಯುಲೇಷನ್ ಈಗ ಅನುಪೂರ್ಣ ಕಲಾವತಿ ಕೊಪ್ಪೂರು ಸೆಂಟರ್ ತುಂಬ ಬಡವರು. 17 ವರ್ಷದಿಂದ ಕೆಲಸ ಮಾಡಿದ್ದೀವಿ ಸರ್. ಈಗ ಏಕಾಏಕಿ ತೆಗೆದ್ರೆ ಅವ್ರು ಏನು ಮಾಡ್ತೀವಿ? ನೀವೊಂದು ಸ್ವಲ್ಪ ಮಾತಾಡಬೇಕು ಸರ್. ಈಗ ತುಮಕೂರು ಜಿಲ್ಲೆಗೆ 158 ಜನ ತೆಗ್ದವ್ರೆ ಸರ್ ಈಗ ಅಲ್ಲೇ. ಹಂಗಾಗಿ ನಾವು ನಿಮಗೆ ಲೆಟ್ರ್ ಕೊಡ್ತೀವಿ, ಆಮೇಲೆ ನಾವು ಸ್ಟ್ರೈಕ್ ಮಾಡ್ತೀವಿ. ಈಗ ನೀವು ಮಾತಾಡಬೇಕು, ಕೆಲಸ ಮಾಡ್ತಿದ್ದೀವಿ. ಆಮೇಲೆ ಡಾಕ್ಟ್ರಲ್ಲೇ ಲೆಟ್ರ್ ಕಳಿಸಿದಾರಂತ, ಇವ್ರಿಬ್ರದ್ದು ಹೆಸರು ತೆಗ್ದಿದ್ದೀವಿ ಹಂಗಾಗಿ ನೀವು ಹೇಳಿ ಎಲ್ಲ ಥರದಲ್ಲೂ ಸೇವೆ ನಾವು ಆರೋಗ್ಯ ಇಲಾಖೆ ಮಾಡಿ ನಮ್ಗೆ ಅನ್ಯಾಯ ಮಾಡ್ತಾರೆ ಸರ್. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಬಜೆಟಿಗೂ ಏನು ಮಾಡಲಿಲ್ಲ ನಮ್ಗೆ ಈಗ 3 ವರ್ಷದಿಂದಲೂ. ಈಗ ನೋಡಿದ್ರೆ ಹಿಂಗೆ ಮಾಡ್ಯಾರ. ನಾವು ಏನು ಮಾಡಬೇಕು ಸರ್? ಬಜೆಟಲ್ಲಿ ನಿಮ್ಗೆ ಸಂಬಳನೂ ಸಂಬಳನೂ ಕರೆಕ್ಟಾಗಿ ನಾವು ಹೆಂಗೆ ಹೊಟ್ಟೆ ಪಡ ಹೆಂಗೆ ಜೀವನ ಮಾಡೋದು? ನಮಗೆ ಕೊಡೋದಾದ್ರೆ ಮನೇಲಿ ದುಡಿಯೋರೆ. ಇಲ್ಲ, ನಾನು ಇದು ಮಾತಾಡ್ತೀನಿ. ಇಡೀ ರಾಜ್ಯದ ಮಾತಾಡ್ತೀವಿ ಬಿಡಿ. ಸರ್ ಮಾತಾಡಬೇಕು. ಮಾತಾಡ್ತೀವಿ. ದಿವಸ ಬರ್ತವೆ, ಈಗ ಹಾಕ್ಸ್ಕೊಡ್ತೀವಿ. ಇಲ್ಲಿ ಹೇಳಿರಿ ಮನೆದು, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೋಗಿ ಕೊಡಿಸಿ ಸರ್. ಯಾರ್ದು ಎಲ್ಲ ರೆಕಾರ್ಡ್ ಇದೆಯಾ? 2 ಫೋಟೋ ಕೊಡೋಕ್ಕಿಲ್ವಾ? ಹಾಕಿದ್ರಾ? ಡಬಲ್ 7 ಗಲಾಟೆ ಮಾಡ್ತಾರೆ ಸರ್. 60 520 822. ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ಏನಾರ ಯಾರಿಲ್ವಾ? CDPO ಇಲ್ಲ, ಬೆಂಗಳೂರಿಗೆ ಹೋಗೋರೆ. ಏನು ಓದ್ತಿದ್ಯೋ? ಸರ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್. ಇಯರ್ CET ಎಕ್ಸಾಮ್ ಅಟೆಂಡ್ ಮಾಡಿ. CET ಎಕ್ಸಾಮ್ ಇಂಜಿನಿಯರ್. ಯಾವ ಡಿಪ್ಲೊಮಾ ಮಾಡಿದ್ಯಾ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ನೆಕ್ಸ್ಟ್ ಫರ್ದರ್ ಇಂಜಿನಿಯರಿಂಗ್ ಸರ್, ಸೆಕೆಂಡ್ ಇಯರಾ? ಲ್ಯಾಟ್ರಲ್ ಎಕ್ಸಾಮ್. ಎಲ್ಲಿ ಮೊನ್ನೆ ಕೊಟ್ಟವಲ್ಲ ಎಲ್ಲ? ಹೇಳಿಲ್ಲ ನಮಗೆ ಯಾರು? ನಾವು ತೋಟದಲ್ಲಿರೋದು ಶಂಕರಣ್ಣ ಕೊಡಿಸ್ತೀನಿ ಬರ್ರಿ ಅಂತೂ ಇವತ್ತು ಬಂದಿಲ್ಲ. ಪಟ್ಟಿ ಆಗಿದ್ದು ಸರ್ ನಮ್ಮದು. ಸರ್ ಅದೊಂದು ಹಿಡಿಬೇಕು ಅಂತ ಹೇಳಿದ್ರು ಸರ್ ನಮ್ಮ ಸಾಹೇಬರು. ಅದಕ್ಕೆ ಬಂದೆ ಸರ್. ಕಳ್ಸ್ ನನಗೆ ವಾಟ್ಸಪ್. KEB ಕನೆಕ್ಷನ್ ಕೊಡ್ಬೇಕಂತ ಅದು ಬೇಕಲ್ಲ, ಅದು ಬೇಕು. ಅದನ್ನು ಹಾಕೊಂಡು ಎಂಡರ್ಸ್ಮೆಂಟ್ ಈ ಸರಿ ನಾನು ಕೊಡ್ತೀನಿ. ಎಷ್ಟು ವರ್ಷದಿಂದ ಕೊಡಿ. ಅಭ್ಯಾಸಕ್ಕೆ ಅನುಕೂಲವಾಗುವಂಥ ಲ್ಯಾಪ್ಟಾಪ್. ಏನು ಓದ್ತಿದ್ಯಾ? ಮನೆ ಬಾಗಿಲಿಗೆ ಮನೆ ಭಾಗ ಕೊಟ್ಟಾಗ ತಗೊಂಡೆ ರೇವಪಟ್ಟಣೆಯಿಂದ ಕೊಡ್ತೀವಿ. 15 ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳಿ ಈಗ ಅವನಿಗೆ ಪ್ರೆಸೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ.
ಮಾಡ್ಕೋಬೇಕು ಅಂದರೆ ಅವ್ರು ಬರ್ಕೊಡ್ಬೇಕು, ನನಗೆ ಬೇಡ ಇದೆಲ್ಲ ಅವರಿಗೆ ಕೊಡಿ ಅಂತ ಬರ್ಕೊಡ್ಬೇಕು. ಪಾಣಿ ಅವೆಲ್ಲ ತಗೊಂಬಂದ್ರೆ ವಂಶವೃಕ್ಷ ಅದನ್ನ ಮಸ್ತಾಗಿ ಚೆಕ್ ಲಿಸ್ಟ್ ತೆಗೆದು ಮಾಡೋದು ಚೇಂಜ್ ಮಾಡ್ಬೇಕು. 20 ಅಷ್ಟೇ ಅದು ಪಾಣಿ ವಂಶವೃಕ್ಷ ಅವೆಲ್ಲ ತಗೊಂಬರ್ಬೇಕು. ವಂಶವೃಕ್ಷ ಎಲ್ಲ ಬೇಕು, ಅದ್ರ ಜೊತೆಲಿ ಬೇಕದು. ಹುಳಿಯಾರ್ ಪಟ್ಟಣ ಪಂಚಾಯತ್ ನೀರು ಇಟ್ಕೊಂಬರಕ್ಕೆ ಕೈನು ಮುರ್ಕಂಡ ಇದು ಶುಭ್ರಾಳು ಹೆಣ್ಮಕ್ಳ ಇರುತ್ತೆ ಹೊಸಳ್ಳಿ ಕಸ. ಫೋನ್ ನಂಬರ್ ಬಸ್ ಏನು ಓದ್ತಿದ್ದೆ ಮಗು? MA ಮಾಡ್ತಿದ್ದೀನಿ ಸರ್. ಎಮ್ಮೆಗೆಲ್ಲ ಯಾಕೋ ಲ್ಯಾಪ್ಟಾಪ್? ಸರ್ ಪ್ರೆಸೆಂಟೇಷನ್ಗೂ ಲ್ಯಾಪ್ಟಾಪ್ ಕೇಳ್ತಾರೆ ಸರ್, ಡೆಸರ್ಟೇಷನ್ ಕೇಳಬೇಕು ಅಂದ್ರೆ ಲ್ಯಾಪ್ಟಾಪ್ ಕೇಳ್ತಾರೆ. ಅಲ್ಲ, ಈ ಟೆಕ್ನಿಕಲ್ ಕೋರ್ಸ್ ಆದರೂ ಓಕೆ, ಇದರಲ್ಲಿ ಸ್ಟಡಿ ಸರ್ಟಿಫಿಕೇಟಲ್ಲಿ ಬೇಕು, ಅದಿಲ್ಲದಲ್ಲೇ ಕೊಡಲ್ಲ. ಸ್ಟಡಿ ಸರ್ಟಿಫಿಕೇಟ್ ಏನೇ ಒಂದಾದರೂ ಪ್ರೆಸೆಂಟೇಷನ್ಗಾದ್ರೂ ಆಯಿತು, ಸ್ಟಡಿ ಸರ್ಟಿಫಿಕೇಟ್ ಕೊಡು. ಇದೆಯಾ ಇಲ್ಲಿ? ಇಲ್ಲ ಸರ್. ವಾಟ್ಸಪ್ಪಲ್ಲಿದ್ರೆ ಒಂದು ತಕ್ಕೊಡು ಈಗ ಇದರಲ್ಲಿ. ಹಾಂ, ಮನೇಲಿ ಕೇಳಿದ್ರು ಕೊಡ್ಸಲ್ಲ, ಎಜುಕೇಷನ್ ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಇವರ ಹ್ಞೂ ಸರ್, ಕೊಡ್ಸಲ್ಲ, ಮದುವೆ ಮಾಡ್ತೀನಿ ಆಯ್ತು ತೊಗೊಂಬಲ್ಲಿ ಮದುವೆ ಮಾಡ್ತೀನಿ ಅಂತಾನೆ. ಸರ್. ಬೇಡ, ಈಗ ಇದು ಕೊಡು, ನನಗೆ ಸ್ಟಡಿ ಸರ್ಟಿಫಿಕೇಟ್ ಹಾಕ್ಕೊಡು, ನಾನು ಕೊಡಿಸ್ತೀನಿ. ನಿಂದೇನು? ಹೌದಾ? ಎಲ್ಲ ಕಿತ್ತು ಆ ಕಡೆಯಿಂದ ಏನು ಹಿಂಗೆ ಇಟ್ಕೊಂಬಂದ್ರೆ? ಕೋರ್ಟ್ ಕಾಪಿ ಅದ್ರ ಕಾಪಿ ಇದ್ದಂಗೆಲ್ಲ ಸೈನ್ ಹಾಕ್ಯವ್ರೆ. ಹಾಂ, ಎಲ್ಲ ರೆಡ್ ಮಾಡೋರು. ಈಗ ನಮಗೇನಿಲ್ಲ, ಸ್ಟೇಷನ್ಗೆ ಒಂದು ಸ್ವಲ್ಪ ಫೋನ್ ಪೊಲೀಸ್ನವ್ರು ಕಳಿಸ್ಬಿಡ್ರಿ. ಕಂಪ್ಲೇಂಟ್ ಆಗೈತಾ? ಕಂಪ್ಲೇಂಟ್ ಕೊಡ್ತೀನಿ. ಯಾವ ಕೊಡು, ಮತ್ತೆ ಕೊಟ್ಟ ಮೇಲೆ ಹೇಳ್ತೀನಿ. ಎಷ್ಟೇ ಜಮೀನು? 2 ಎಕರೆ ಐತಿ ಸರ್. ರೇಣುಕ ಪ್ರಸಾದ್ ಕೈಲಿ ಕೊಟ್ಟು ಸರ್. ಯಾವ ಗುರುವಪ್ಪನಿಗೆ ಇಲ್ಲೇ ಇದ್ರಲ್ಲ ಎಲ್ಲಿ? ಹ್ಞೂ ಹ್ಞೂ, ಅವರು ಏನು ಮಾಹಿತಿ ಕೊಡಲ್ಲ. ಒಂದು 2-3 ಸತಿ ಕೊಟ್ಟಿದ್ದೀವಿ ಸರ್. ಹೋದ್ವಾರ SSY ಕೊಟ್ಟಿದ್ದೀವಿ. ಹೋದ್ವಾರ SSYಗೆ? ಹ್ಞೂ, ನಿಂದಾಗಿರ್ಬೇಕು. ಹಿಡ್ಕೊಂಡು ಮಾಡೋದ್ರಾಗತ್ತೆ ಸುಮ್ಮನೆ.